ಬಜೆಟ್ ನೋಡಿದ್ದೀನಿ. ಇಷ್ಟು ಅನ್ಯಾಯ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾಡ್ತಾರೆ ಅಂತ ಹೇಳಿ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಬಿಜೆಪಿಯವರು ಬಿಜೆಪಿ ಕಚೇರಿ ಮುಂದೆ ದೊಡ್ಡ ಟಿವಿ ಹಾಕ್ಬಿಟ್ಟು ಜನ ನೋಡ್ಲಿ ಅಂತೇಳಿ ಮಾಡಿಸಿದ್ರು. ಏನು ಉತ್ತರ ಕೊಡ್ತಾರೆ? ಏನು ಯಾವ ಸ್ಪೆಷಲ್ ಟ್ರೈನ್ ಆಗಿದೆ, ಏನು ಹಣ ಬಂದಿದೆ, ಹಿಂದೆ ರಾಜ್ಯದ ಹಣಕಾಸು ಆಯೋಗದಲ್ಲಿ ಮಾರ್ಗದರ್ಶನ ಕೊಟ್ಟಿದ್ರಲ್ಲೇ 80,000 ಕೋಟಿ ರೂಪಾಯಿ ನಮಗೆ ಲಾಸ್ ಆಗಿದೆ. ಈಗ ಯಾವುದು ಕೂಡ ನಮಗೆ ಅನುಕೂಲ ಆಗಿಲ್ಲ. ಮಹಾತ್ಮ ಗಾಂಧೀಜಿ ಒಂದು ಹೆಸರು ಎಲ್ಲ ಸೇರಿಸಿದ್ದಾರೆ ಅನ್ನೋದು ನನಗೆ ನೋಡಿದೆ. ನರೇಗಾನೇ ವಾಪಸ್ ಜಾರಿ ಮಾಡಲಿ ಅನ್ನೋದು ನಮ್ಮೆಲ್ಲರ ಒತ್ತಾಯ. ಆಗ ಮಾತ್ರ ರಾಜ್ಯಗಳಿಗೆ ಅನುಕೂಲ ಆಗ್ತದೆ. ಇವತ್ತು ಏನು ಈ ಬಜೆಟ್ ಇದೆ, 15,53 ಕೋಟಿ, 53 ಲಕ್ಷ ಕೋಟಿ ರೂಪಾಯಿ .5 ಏನ್ ಮಾಡಿದ್ದಾರೆ. ಇದರಲ್ಲೂ ಕೂಡ ನಮ್ಮ ರಾಜ್ಯಕ್ಕೆ ಏನು ಪಾಲು ಕೊಡಬೇಕಾಗಿತ್ತು ಅದಿಲ್ಲ. ಕೆಲವು ಟ್ರೈನ್ಸ್ ಎಲ್ಲ ಬಿಟ್ಟಿದ್ದಾರೆ, ಎಲ್ಲ ಬರೀ ಬೇರೆ ರಾಜ್ಯಕ್ಕೆ, ಚುನಾವಣೆಗೆ ಸಂಬಂಧಪಟ್ಟಂತ ರಾಜ್ಯಗಳಲ್ಲಿ ಅನುಕೂಲ ಆಗಲಿ ಅಂತೇಳಿ ಚುನಾವಣಾ ಬಜೆಟ್ ಘೋಷಣೆ ಮಾಡಿದಂಗೆ ಮಾಡಿದ್ದಾರೆ. ಸೊ ನಾನು ಇಲ್ಲಿ ತೆರಿಗೆ ಬಾಕಿ ಉಳಿಸ್ಕೊಂಡವ್ರಿಗೆ 100% ದಂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಮ್ಮ ರಾಜ್ಯಕ್ಕೆ ಯಾವಾಗಲೂ ಕೂಡ ಈ NDA ಸರ್ಕಾರ ಬಂದ ಮೇಲೆ ನಷ್ಟನೇ ಆಗ್ತಾ ಇದೆ ಹೊತ್ತು ಏನೂ ಇಲ್ಲ. ಕೇಂದ್ರ ಮಂತ್ರಿಗಳೆಲ್ಲ ರಾಜೀನಾಮೆ ಕೊಟ್ಬಿಡೋದ್ ಮೇಲೂ ಈ ರಾಜ್ಯಕ್ಕೆ ಅನ್ಯಾಯ ಆಗ್ತಿದ್ದಾಗ ಈ ಬಿಜೆಪಿ MP ಗಳು ಮತ್ತು ಕೇಂದ್ರ ರಾಜ್ಯದ ಮಂತ್ರಿಗಳೆಲ್ಲ ಸ್ವಾಭಿಮಾನ ಇದ್ರೆ, ಕರ್ನಾಟಕ ರಾಜ್ಯದ ಬಗ್ಗೆ ಅವ್ರಿಗೇನಾದ್ರು ಆಸಕ್ತಿ ಇದ್ರೆ ಅವರೆಲ್ಲ ರಾಜೀನಾಮೆ ಕೊಟ್ಬಿಡೋದು ಮೇಲು. ಧ್ವನಿ ಇಲ್ಲದ MP ಗಳು, ಧ್ವನಿ ಇಲ್ಲದ ಮಂತ್ರಿಗಳು ಸುಮ್ಮನೆ ಇಲ್ಲಿ ಬಂದು ಪೇಪರ್ ಸ್ಟೇಟ್ಮೆಂಟು, ಟಿವಿ ಸ್ಟೇಟ್ಮೆಂಟು, ನಿಮ್ಗೆಲ್ಲ ಮಾಧ್ಯಮದ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ ಹೊರತು ಅವರು 10 ರೂಪಾಯಿ ಹಣ ತಂದಿದ್ದೀವಿ ಈ ರಾಜ್ಯಕ್ಕೋಸ್ಕರ ಅಂತ ಹೇಳ್ಕೊಷ್ಟು ನೈತಿಕ ಶಕ್ತಿಯನ್ನ ಇವತ್ತು ಅವರು ಕಳ್ಕೊಂಡಿದ್ದಾರೆ. ಈ ಬಜೆಟ್ ಇಂದ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದು ಜನ ವಿರೋಧಿ ಬಜೆಟ್, ಕರ್ನಾಟಕ ವಿರೋಧಿ ಬಜೆಟ್. ನಾವೇನ್ ತೆರಿಗೆ ಕೊಡ್ತಾ ಇದ್ದೀವಿ ಆ ತೆರಿಗೆಯಲ್ಲಿ ಏನ್ ನಮ್ಗೆ ಪಾಲು ಸಿಗ್ಬೇಕಾಗಿತ್ತು ಆ ಪಾಲಿಲ್ಲ. ನೋಡಿ, 7 ಹೈಸ್ಪೀಡ್ ರೈಲು, ಮುಂಬೈ ಪುಣೆ, ಪುಣೆ ಹೈದ್ರಾಬಾದ್, ಹೈದ್ರಾಬಾದ್ ಬೆಂಗಳೂರು, ಹೈದ್ರಾಬಾದ್ ಚೆನ್ನೈ, ಚೆನ್ನೈ ಬೆಂಗಳೂರು, ದೆಹಲಿ ವಾರಣಾಸಿ ಸಿರಿಗಲಿ. ನಮ್ಮಿಂದ ಪ್ರಾರಂಭ ಆಗಂತದ್ದು ಯಾವುದು ಹೊಸ ರೈಲಿಲ್ಲ. ಸೊ ಎಲ್ಲ ರಾಜ್ಯಗಳಿಗೆ 5 ಯೂನಿವರ್ಸಿಟಿ ಟೌನ್ಶಿಪ್ ನಿರ್ಮಾಣ ಅಂತ ಹೇಳಿದ್ದಾರೆ. ಸೊ ಇದು ನನಗೆ ರೈತರಿಗೂ ಕೂಡ ಯಾವುದು ಒಳ್ಳೊಳ್ಳೆ ಸ್ಕೀಮ್ಗಳನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಅದರಿಂದ MP ಗಳು, ಕೇಂದ್ರ ಮಂತ್ರಿಗಳೆಲ್ಲ ರಾಜೀನಾಮೆ ಕೊಡೋದು ಮೇಲು. ನೀರಾವರಿ ಯೋಜನೆಗಳ ಬಗ್ಗೆ ಯಾವುದೇ ರೀತಿಯ ಇದಿಲ್ಲ. 5,300 ಕೋಟಿ ರೂಪಾಯಿ ಏನು ಅಂಬರ್ಬದ ಮದ್ರಾ ಮೇಲ್ದಂಡೆಗೆ ಹೇಳಿದ್ರು ಅದನ್ನೇ ಮಾಡಲಿಲ್ಲ ಅವರು. ಮೇಕೆದಾಟು ನಾವು ಈಗಾಗಲೇ ಸಿದ್ಧತೆ ಮಾಡ್ಕೊಳ್ತಾ ಇದೀವಿ. ಇನ್ನೊಂದು ತಿಂಗಳಲ್ಲಿ 2 ತಿಂಗಳಲ್ಲೇ ನಮ್ದೇನೆಲ್ಲ ಕಂಪ್ಲೀಟ್ ಹೊಸ DPR ನಾವು ಇದನ್ನ ಮಂಡಿಸ್ತೀವಿ. ಫಾರೆಸ್ಟ್ ಜಮೀನಿಗೆ ಆಲ್ರೆಡಿ ಜಮೀನು ಏನು ಅಂತ ಅದಕ್ಕೂ ಕೂಡ ಆಲೆ ರಾಮನಗರದಲ್ಲಿ ಕಚೇರಿ ಮಾಡಿ ಮಂಡ್ಯ DC ಅದಕ್ಕೆ ಜವಾಬ್ದಾರಿನ ವಹಿಸಿದೀವಿ. ಮಂಡ್ಯ ಜಿಲ್ಲೆ DC ಅದಕ್ಕೆ ಕೂತ್ಕೊಂಡು ಅದಕ್ಕೆ ಏನೇನ್ ಬೇಕು ಅದಕ್ಕೆಲ್ಲ, ಯಾಕೆಂದ್ರೆ ಮಂಡ್ಯಕ್ಕೆ, ಮೈಸೂರಿಗೆ, ಚಾಮರಾಜನಗರಕ್ಕೆ, ನಮ್ಮ ರಾಮನಗರಕ್ಕೆ ನೆನಪಾಗೋದಿಲ್ಲ. ಇದಕ್ಕೆ ತುಮಕೂರು, ಹಾಸನಕ್ಕೆ ಈ ಮೇಕೆದಾಟು ಇಂದ ಬ್ಯಾಲೆನ್ಸಿಂಗ್ ರಿಸರ್ವ್ ಆದ್ರಿಂದ ಆ ಜಿಲ್ಲೆಗಳಿಗೆ ಜಾಸ್ತಿ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾವು ಮಂಡ್ಯ DC ಇದಕ್ಕೆ ಇನ್ಚಾರ್ಜ್ ಆಗಿ KRS ಅಲ್ಲಿ ಇದ್ದಂತ ಚೀಫ್ ಇಂಜಿನಿಯರ್ ಕೂಡ ಜವಾಬ್ದಾರಿಯನ್ನ ನಾನು ವಹಿಸಿದ್ದೇನೆ. ಅವ್ರು ಕೊಡೋದಿಲ್ಲ, ಅವರು ರಾಜಕಾರಣನೇ ಮಾಡ್ತಾವ್ರೆ. ಇದು ರಾಜಕೀಯದ ಬಜೆಟ್.
ನಮ್ಮ ರಾಜ್ಯದ ಮೇಲೆ ಕಾಂಗ್ರೆಸ್ಗೆ ವೋಟ್ ಹಾಕ್ಬಿಟ್ರು ಅಂತೇಳಿ ದ್ವೇಷ ಕಾರ್ತಾ ಇದ್ದಾರೆ. ಸರ್ ನಾವು ಅಂದ್ರೆ ರಾಜ್ಯ ಸರ್ಕಾರ ಕುಮಾರಸ್ವಾಮಿ ಹೇಳಿದ್ರು ಜೊತೆಗೆ ಬಿಡಪ್ಪ. ಸರ್ ಜಾಗ ಕೊಡ್ತಿಲ್ಲ ಅನ್ನೋದು ಕೂಡ ಎಲ್ಲಿ ಅದ್ ಯಾವ ಜಾಗ ಬೇಕು ಅಂತ ಕೇಳಪ್ಪ. ರಾಮನಗರದಲ್ಲೇ ಹೇಳಿ, ಅವ್ರ ಜಮೀನೇ ಬೇಕಾದ್ರೆ ಅಕ್ವೈರ್ ಮಾಡ್ಕೊಡ್ತೀನಿ ನಾನು. ಎಲ್ಲಿ ಬೇಕು ಹೇಳಿ, ರಾಮನಗರ ಬೇಕಾ, ಮಂಡ್ಯಲ್ಲಿ ಬೇಕಾ, ಎಲ್ಲಿ ಅಂತ ಕೇಳಿ, ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿ, ಒಂದು ಅಪ್ಲಿಕೇಶನ್ ಕೂಡ ಕೇಳಿ, ಯಾವ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿ ಫ್ಯಾಕ್ಟ್ರಿ ಮಾಡಿ ಆ ಜಮೀನ ನಾನು ಅಕ್ವೈರ್ ಮಾಡೋದು, ಇಲ್ಲಾಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಇರೋದ್ ಕಡೆನೋ ಕೊಡೋಂತ ಕೆಲಸ ಮಾಡೋಣ. ಬಜೆಟ್ ಅಲ್ಲಿ ಯಾವ್ದು ಸಿಗಲಿಲ್ಲ ಏನಿಲ್ಲ, ಅವರೆಲ್ಲ ಯಾಕೆ ವಾಪಸ್ ಬರ್ತೀನಿ, ನಾನು ರಾಜ್ಯ ರಾಜಕಾರಣ ಬರ್ತೀನಿ ಅಂತ ಅಂದ್ರೆ ಅಲ್ಲಿ ಏನೇನೋ ಇದೆ. ನಾನೀಗ ನನ್ನ ಬಾಯಿಲ್ಲ ಅದನ್ನ ಬರೋದು ಬೇಡ, ನಡೀರಿ. ನೋಡಿಯಪ್ಪ, ಈ ಫಸ್ಟ್ ನಮ್ ರಾಜ್ಯಕ್ಕೆ ಈಗ ಸಿಕ್ಕಿತ್ತಲ್ರಿ, 1.5 ವರ್ಷ ಈಗ ಮಂತ್ರಿ ಆಗಿದ್ದಲ್ಲಪ್ಪ, ಅವ್ರ ಕೊಡುಗೆ ಏನು ಅಂತ ಫಸ್ಟ್ ಹೇಳಿರಿ. ರಾಮನಗರ ಗೊತ್ತಾಗುತ್ತೆ ಸರ್. ಎಲ್ಲಿಗಾರು ಬರ್ಲಿ, ಎಲ್ಲಿಗೆ ಬರ ಖುಷಿ ಎಲ್ಲಿದೆ ಅಲ್ಲಿಗೆ ಬರ್ಲಿ. ಓಕೆ.